ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. SB ಹೊರ್ತಿಯ ಈ ಒಂದು ವಿಶೇಷವಾಗಿರುವಂಥ ವಿಡಿಯೋ ನೋಡೋಕ್ಕೆ ತುಂಬ ಜನ ನಮ್ಮ ಸ್ನೇಹಿತರು, ನನ್ನ ಸಬ್ಸ್ಕ್ರೈಬರ್ಗಳು ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರು, ಸರ್ ನಮಗೆ ಈ ರೀತಿಯಾಗಿರುವಂಥ ಆಧಾರ್ ಕಾರ್ಡ್ಗಳನ್ನು ನಮ್ಮ ಹತ್ರ ಇಟ್ಕೊಂಡು ಟ್ರಾವೆಲಿಂಗ್ ಮಾಡೋಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ನಮಗೆ ಪಾಕೆಟ್ ಫ್ರೆಂಡ್ಲಿ ಡಿಜಿಟಲ್ ಆಧಾರ್ ಕಾರ್ಡನ್ನು ನಮ್ಮ ಜೇಬಲ್ಲಿ, ನಮ್ಮ ಪಾಕೆಟಲ್ಲಿ ಇಟ್ಕೊಂಡು ನಾವು ಟ್ರಾವೆಲಿಂಗ್ ಮಾಡ್ಬೋದು. ಹಾಗೂ ಇವಾಗ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಸುತ್ತಾಡ್ತಾ ಇದ್ದಾರೆ, ಉಚಿತ ಒಂದು ಯೋಜನೆ ಅಡಿಯಲ್ಲಿ. ಸೊ ಆ ಒಂದು ಯೋಜನೆ ಅಡಿಯಲ್ಲಿ ಮಹಿಳೆಯರ ಹತ್ರ ಕೂಡ ತುಂಬ ಜನರ ಹತ್ರ ಇಂಥ ಆಧಾರ್ ಕಾರ್ಡ್ಗಳನ್ನು ಮಿಸ್ ಮಾಡ್ಕೊಂಡಿದ್ದಾರೆ, ಕಳೆದೋಗಿದ್ದಾವೆ. ಸೊ ಅಂಥ ಮಹಿಳೆಯರು ಕೂಡ ಈ ಒಂದು ಆಧಾರ್ ಕಾರ್ಡನ್ನು ಅಪ್ಲೈ ಮಾಡಿ, ಡಿಜಿಟಲ್ ಆಧಾರ್ ಕಾರ್ಡನ್ನು, ಈ ರೀತಿಯಾಗಿರುವಂಥ ಆಧಾರ್ ಕಾರ್ಡನ್ನು ತಮ್ಮ ಮನೆಗೆ ತರಿಸಿಕೊಂಡು ಇದನ್ನು ಅವರ ಬ್ಯಾಗಲ್ಲಿ, ಪಾಕೆಟಲ್ಲಿ ಇಟ್ಕೊಂಡು ಸುತ್ತಾಡ್ಬೋದು. ಈ ಒಂದು ಒರಿಜಿನಲ್ ಆಧಾರ್ ಕಾರ್ಡ್ ಇದೆ, ಇದು ಡಿಜಿಟಲ್ ಆಧಾರ್ ಕಾರ್ಡ್, ಇದು ಸರ್ಕಾರದಿಂದನೇ ಕೊಡ್ತಾರೆ. ಸೊ ಈ ಒಂದು ಆಧಾರ್ ಕಾರ್ಡಲ್ಲಿ ನಿಮ್ಮ ಫೋಟೋ, ನಿಮ್ಮ ವಿಳಾಸ, ನಿಮ್ಮ ಹೆಸರು, ಇಲ್ಲಿ ಹೋಲೋಗ್ರಾಮ್ ಎಲ್ಲ ಇರುತ್ತೆ. ಇದು ಒರಿಜಿನಲ್ PUC ಆಧಾರ್ ಕಾರ್ಡ್, ನೀರಲ್ಲೂ ಬಿದ್ದರೂ ಏನಾಗಲ್ಲ. ಹಾಗೂ PUC ಪ್ಲಾಸ್ಟಿಕ್ ಆಧಾರ್ ಕಾರ್ಡ್ ಇದೆ. ಸೊ ಈ ಆಧಾರ್ ಕಾರ್ಡನ್ನು ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದು, ತುಂಬ ಸುಲಭವಾಗಿದೆ. ಈ ಆಧಾರ್ ಕಾರ್ಡ್ ಕೂಡ ನಿಮ್ಮ ಹತ್ರ ಇದ್ದರೆ ಇರಲಿ, ಪರವಾಗಿಲ್ಲ, ಇದು ನಿಮ್ಮ ಮನೆಯಲ್ಲಿ ಸೇಫ್ಟಿಯಾಗಿಡಿ. ಬಟ್ ನೀವೆಲ್ಲಾದರೂ ಟ್ರಾವೆಲಿಂಗ್ ಮಾಡುವಾಗ, ಅಲ್ಲಿ ಇಲ್ಲಿ ಹೋಗುವಾಗ ಈ ಆಧಾರ್ ಕಾರ್ಡನ್ನು ಯೂಸ್ ಮಾಡ್ಕೋಬಹುದು. ಇದು ಒರಿಜಿನಲ್ ಇದೆ, ಇದು ಕೂಡ. ಇದರ ಜೆರಾಕ್ಸ್ ಕೂಡ ಕೊಟ್ಟರೆ ನಿಮಗೆ ಎಲ್ಲ ಕಡೆಗಳಲ್ಲೂ ಪರಿಗಣಿಸ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ. ನೆಕ್ಸ್ಟ್ ತುಂಬ ಜನ ಏನು ಮಾಡ್ತಾರೆ, ಈ ಒಂದು ಆಧಾರ್ ಕಾರ್ಡ್ನ ಸ್ಕ್ಯಾನ್ ಮಾಡಿ ಈ ರೀತಿಯಾಗಿರುವಂಥ ಒಂದು ಚಿಕ್ಕ ಆಧಾರ್ ಕಾರ್ಡ್ನ ಮಾಡ್ಕೊಳ್ತಾರೆ. ಬಟ್ ಈ ಆಧಾರ್ ಕಾರ್ಡು ಒರಿಜಿನಲ್ ಅಲ್ಲ, ಇದು ಸ್ಕ್ಯಾನ್ ಮಾಡಿ ನಿಮ್ಮ ಹತ್ರ ಸುಮ್ಮನೆ ಇಟ್ಕೊಂಡಿರೋದು. ಬಟ್ ಒರಿಜಿನಲ್ ಆಧಾರ್ ಕಾರ್ಡ್ ಆಗೋದು ಈ ಆಧಾರ್ ಕಾರ್ಡು, ನೆಕ್ಸ್ಟ್ ಈ ಆಧಾರ್ ಕಾರ್ಡು. ಸೊ ಹಾಗಾದರೆ ಈ ಆಧಾರ್ ಕಾರ್ಡನ್ನು ನೀವು ಮೊಬೈಲ್ ಫೋನ್ ಮೂಲಕ ಅಪ್ಲೈ ಮಾಡಿ ಪಡೆಯಬಹುದು. ಬನ್ನಿ ಹಾಗಾದರೆ ಲೇಟ್ ಮಾಡೋದು ಬೇಡ, ಈ ಒಂದು ಡಿಜಿಟಲ್ ಆಧಾರ್ ಕಾರ್ಡನ್ನು ಯಾವ ರೀತಿ ಅಪ್ಲೈ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸಿಕೊಳ್ಳಬಹುದಂತ ನಾನು ತಿಳಿಸ್ಕೊಡ್ತೇನೆ. ಪೋಸ್ಟ್ ಮುಖಾಂತರ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ, ಅಥವಾ ಕೊರಿಯರ್ ಮುಖಾಂತರ ಕೂಡ ನೇರವಾಗಿ ನಿಮ್ಮ ಮನೆಗೆ ಬರುತ್ತೆ. ತುಂಬ ವೆರಿ ಸಿಂಪಲ್ ಸ್ಟೆಪ್ ಇದೆ. ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಈ ಒಂದು ವೆಬ್ಸೈಟನ್ನು ಲಾಗಿನ್ ಆಗಬೇಕು. ಅದರ ಲಿಂಕ್ ಕೂಡ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೇನೆ. ನಂಬರ್ 1 ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದ್ದರೆ ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ನಂಬರ್ 2 ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೇನೆ, ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಸೊ ತಿಳಿಸ್ಕೊಡ್ತೇನೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು, ಈ ಕ್ಯಾಪ್ಚರ್ ಕೋಡ್ ಹಾಕಬೇಕು. ಹಾಗೂ ನಿಮ್ಮ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅಂದರೆ ಈ ಬಾಕ್ಸ್ ಕ್ಲಿಕ್ ಮಾಡಿ ಹೊಸ ನಂಬರನ್ನು, ಇಲ್ಲಿ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ ಸೆಂಡ್ OTP ಕೊಟ್ಟಾಗ ನಿಮ್ಮ ಮೊಬೈಲ್ಗೆ OTP ಬರುತ್ತೆ, ಅದನ್ನು ಹಾಕಿ ನೀವು ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದು. ಇವಾಗ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರೋರು ಈ ಒಂದು ವೆಬ್ಸೈಟ್ ನಂಬರ್ 1 ಕೊಟ್ಟಿರ್ತೇನೆ ಲಿಂಕ್, ಅದರ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕೊಡಿ. ಕೊಟ್ಟಾಗ ಇಲ್ಲಿ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರು, ಈ ಕ್ಯಾಪ್ಚರ್ ಕೋಡ್ ಹಾಕಿ ಲಾಗಿನ್ ವಿತ್ OTP ಅಂತ ಕೊಡಿ. OTP ಬರುತ್ತೆ, ಆ OTPನ ಹಾಕಿ ಲಾಗಿನ್ ಆಗಿ. ಇವಾಗ ನಾನು ನಿಮಗೆ ಲಾಗಿನ್ ಮಾಡಿ ತೋರಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ. ಇವಾಗ ನಾನು ಇಲ್ಲಿ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡ್ತಾ ಇದ್ದೇನೆ. ಯಾವ ಆಧಾರ್ ಕಾರ್ಡನ್ನು ನಾನು ಆರ್ಡರ್ ಮಾಡಿ ತರಿಸ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ದೇನೆ, ಆ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡ್ತೇನೆ. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡ್ತೇನೆ. ಈ ಒಂದು ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಲಾಗಿನ್ ವಿತ್ OTP ಅಂತ ಕೊಟ್ಟಾಗ ಇಲ್ಲಿ ನೇರವಾಗಿ ಒಂದು OTP ಬರುತ್ತೆ ನಮ್ಮ ಮೊಬೈಲ್ ನಂಬರ್ಗೆ, ಈ ಒಂದು ಆಧಾರ್ ಕಾರ್ಡ್ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ನೋಡಿ. ಅದು ಕೂಡ ತುಂಬ ಸುಲಭವಾಗಿ ಬರುತ್ತೆ ನಮ್ಮ ಮೊಬೈಲ್ಗೆ, ಏನು ತೊಂದರೆ ಆಗಲ್ಲ. ನೆಕ್ಸ್ಟ್ ಲಾಗಿನ್ ಅಂತ ಕೊಡಿ. ಲಾಗಿನ್ ಅಂತ ಕೊಟ್ಟಾಗ ಇಲ್ಲಿ ಅವರ ಒಂದು ಆಧಾರ್ ಪೋರ್ಟಲ್ ಲಾಗಿನ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಸಿಗ್ತವೆ, ಅವೆಲ್ಲ ಬೇಡ. ಇವಾಗ ಆರ್ಡರ್ ಆಧಾರ್ PUC ಕಾರ್ಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸ್ ಎಲ್ಲ ಕಾಣುತ್ತೆ, ನೋಡ್ಬೋದು. ಇಲ್ಲಿ ನಿಮ್ಮ ಫೋಟೋ ಇದೆಲ್ಲ ಕಂಡಾದ ಮೇಲೆ ಇಲ್ಲಿ ನೆಕ್ಸ್ಟ್ ಅನ್ನೋ ಬಟನ್ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಐ ಹಿಯರ್ ಬೈ ಕನ್ಫರ್ಮ್ ಅಂತ ಬರುತ್ತೆ, ಈ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮಾಡೋಕ್ಕೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆದಾಗ ಇಲ್ಲಿ ಪೇಮೆಂಟ್ ಮಾಡಬೇಕಂದ್ರೆ ಇಲ್ಲಿ ಫೋನ್ಪೇ ಇದೆ, ಮತ್ತು ಎಲ್ಲ ಆಪ್ಷನ್ಗಳಿದ್ದಾವೆ. ನನ್ನ ಪ್ರಕಾರ ಇಲ್ಲಿ ಸ್ಕ್ಯಾನ್ ಆ್ಯಂಡ್ ಪೇ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಜನರೇಟ್ QR ಕೋಡ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸಿಂಪಲಾಗಿ ಏನು ಮಾಡಬೇಕು, ಇಲ್ಲಿ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದಾಗ 50 ರೂಪಾಯಿ ಪೇಮೆಂಟ್ ಮಾಡೋಕ್ಕೆ ಕೇಳುತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟಿಂದ 50 ರೂಪಾಯಿನ ಪೇ ಮಾಡಬೇಕು. ನಾನು ಮೊಬೈಲಿಂದ ಪೇ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ಅಲ್ಲಿವರೆಗೆ ಇಲ್ಲಿ ಸ್ಕ್ರೀನ್ ಮೇಲೆ ಏನು ನೀವು ರಿಫ್ರೆಶ್ ಮಾಡೋದಾಗಲಿ, ಇಲ್ಲಿ ಪೇಮೆಂಟ್ ಕೂಡ ಸಕ್ಸಸ್ಫುಲ್ಲಾಗಿ ಆಯಿತು. ಆಟೋಮೆಟಿಕ್ಕಾಗಿ ಪೇಮೆಂಟ್ ಆದಾಗ ಈ ಪೇಜ್ ಆಟೋಮೆಟಿಕ್ಕಾಗಿ ರಿಫ್ರೆಶ್ ಆಗಿ ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ ನೋಡಿ. ಇವಾಗ
ಇವಾಗ ಪೇಮೆಂಟ್ ಮಾಡಿದ್ದೇನೆ ನಾನು. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕು. ಇದು ಪೇಜ್ ಆಟೋಮೆಟಿಕ್ಕಾಗಿ ರಿಫ್ರೆಶ್ ಆಗಬೇಕು, ಅಲ್ಲಿವರೆಗೆ ನೀವು ವೇಟ್ ಮಾಡಬೇಕು. ನೋಡಿ ನಮಗೆ ಮೆಸೇಜ್ ಕೂಡ ಬಂತು, ನಮ್ಮ ಒಂದು SRN ನಂಬರ್ ಕೂಡ ಬಂತು. ನೋಡಿ ಯುವರ್ ಆರ್ಡರ್ PUC ಕಾರ್ಡ್ ಪೇಮೆಂಟ್ PUC ಕಾರ್ಡ್ ವಿತ್ SRN ನಂಬರ್ ಬಂತು, ಹ್ಯಾಸ್ ಬಿನ್ ಸಕ್ಸಸ್ಫುಲ್ಲಿ ಪ್ಲೇಸ್ಡ್ ಟು ಯು ಗೆಟ್ ಟ್ರ್ಯಾಕಿಂಗ್ ಡೀಟೇಲ್ಸ್ ಥ್ರೂ SMS. ಇಲ್ಲಿ ಪೇಮೆಂಟ್ ಕೂಡ ನೀವು ಸಕ್ಸಸ್ಫುಲ್ಲಾಗಿ ಮಾಡಿದ್ದೀರಾ, ಇಲ್ಲಿನೂ ರಿಫ್ಲೆಕ್ಟ್ ಆಗಿಲ್ಲ, ಆಟೋಮೆಟಿಕ್ಕಾಗಿ ಆಗಿರುತ್ತೆ. ಡೋಂಟ್ ವರಿ, ಆಗಿದೆ, ಆಟೋಮೆಟಿಕ್ಕಾಗಿ ರಿಫ್ಲೆಕ್ಟ್ ಆಗುತ್ತೆ. ನಿಮಗೆ ನಾವು ಮೆಸೇಜ್ ಮುಖಾಂತರ ತಿಳಿಸ್ಕೊಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ ಪೇಮೆಂಟ್ ಆಗಿರೋ ಡೀಟೇಲ್ಸ್ ಇಲ್ಲಿ ಬರುತ್ತೆ, ಸಕ್ಸಸ್ಫುಲ್. ನೋಡಿ ಪೇಮೆಂಟ್ ಆಗಿದೆ. ಪೇಮೆಂಟ್ ಆದಾಗ ಡೌನ್ಲೋಡ್ ಅಕ್ಲಾಸ್ಮೆಂಟ್ ಅಂತ ಬರುತ್ತೆ, ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೇವ್ ಅಂತ ಕೊಟ್ಟಾಗ ಈ ಒಂದು ಅಕ್ಲಾಸ್ಮೆಂಟು ಸೇವ್ ಆಯಿತು. ಇಲ್ಲಿದೆ ನೋಡಿ, ಈ ಒಂದು SRN ನಂಬರನ್ನು ನಾವು ಕಾಪಿ ಮಾಡಿ ಇದನ್ನು ಟ್ರ್ಯಾಕ್ ಮಾಡ್ಕೋಬೋದು, ಇದನ್ನು ಕಾಪಿ ಮಾಡಿ ಇಟ್ಕೊಳ್ಬೋದು. ನೆಕ್ಸ್ಟ್ ಇದಾದಮೇಲೆ ಇದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಏನು ಮಾಡಬೇಕು, ಇದನ್ನು ಸಿಂಪಲ್ಲಾಗಿ ಕ್ಲಿಕ್ ಮಾಡಿ ಇಲ್ಲಿ ಲಾಗೌಟ್ ಅಂತ ಕೊಡಿ. ಇಲ್ಲಿ ಕೆಳಗಡೆ ಲಾಗೌಟ್ ಅಂತ ಕೊಟ್ಟಾಗ ಈ ಒಂದು ಪೇಜ್ ಮತ್ತೆ ಓಪನ್ ಆಗುತ್ತೆ. ಇಲ್ಲಿ ಏನು ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡ್ PUC ಆಧಾರ್ ಕಾರ್ಡ್ನ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದು. ಇಲ್ಲಿದೆ ನೋಡಿ, ಚೆಕ್ PUC ಆಧಾರ್ ಕಾರ್ಡ್ ಸ್ಟೇಟಸ್. ಇಲ್ಲಿ SRN ನಂಬರ್ ಹಾಕಬೇಕು, ಇಲ್ಲಿ ಕಾಣುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಈ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಟ್ಟಾಗ ಇಲ್ಲಿ ನೋಡಿ ಪೇಮೆಂಟ್ ಕಂಪ್ಲೀಟೆಡ್ ಅಂತ ಬಂತು. ಇಲ್ಲಿ ಬಿಲ್ ನಂಬರ್ ಬರುತ್ತೆ, ನೆಕ್ಸ್ಟ್ ಡಿಸ್ಪ್ಯಾಚ್ ಡೇಟ್ ಬರುತ್ತೆ. ಇದು ಡಿಸ್ಪ್ಯಾಚ್ ಆಗಿದೆ ಇಲ್ಲ ಅಂತ ಈ ರೀತಿ ಚೆಕ್ ಮಾಡ್ಕೋಬೋದು. ಇದೇ ಪ್ರೊಸೀಜರ್ ಏನಿದೆ ಇಲ್ಲಿ ಸೆಕೆಂಡ್ ಲಿಂಕ್ ಮೇಲೆ ಯಾರ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇಲ್ಲ ಅವರು ಆಧಾರ್ ಕಾರ್ಡ್ ನಂಬರು ಈ ಕ್ಯಾಪ್ಚರ್ ಕೋಡನ್ನು ಹಾಕಿ ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲಿ ಬೇರೆ ಒಂದು ಕ್ಲಿಕ್ ಮಾಡಬೇಕು, ಮೈ ಆಧಾರ್ ನಂಬರ್ ನಾಟ್ ರಿಜಿಸ್ಟರ್ಡ್ ಅಂತ. ಇಲ್ಲಿ ಬೇರೆ ಮೊಬೈಲ್ ನಂಬರನ್ನು ಹಾಕಿ ಸೆಂಡ್ OTP ಕೊಟ್ಟಾಗ ಆ ಮೊಬೈಲ್ಗೆ OTP ಬರುತ್ತೆ, 50 ರೂಪಾಯಿ ಪೇಮೆಂಟ್ ಮಾಡಬೇಕು. ಅವರಿಗೂ ಕೂಡ ನೇರವಾಗಿ ಮನೆ ಬಾಗಿಲಿಗೆ ಈ ಒಂದು PUC ಆಧಾರ್ ಕಾರ್ಡ್ ಬಂದು ತಲುಪುತ್ತೆ. ಸೊ ಸ್ನೇಹಿತರೆ, ಇಂಥ ವಿಶೇಷವಾಗಿರುವಂಥ ವಿಡಿಯೋಗಳನ್ನು ನೋಡೋಕ್ಕೆ ಈಗಲೇ ನಮ್ಮ SB ಹೊರ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ದಯವಿಟ್ಟು ವಿಡಿಯೋ ನೋಡಿದವರು ಎಲ್ಲರೂ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು.